ಸ್ನೇಹಿತರೆ, ಇದೊಂದು ಮೆಟ್ಲಿಂಗ್ ರಸ್ತೆ, 40 ಅಡಿ ರಸ್ತೆ. ಇದು ಫೈನ್ ಜಾಗ, ಅಂದರೆ ಮೆಟ್ಲಿಂಗು ದಿನ ಹೆಚ್ಚು ಕಡಿಮೆ ಡಾಂಬರ್ ಆಗೋ ಸಾಧ್ಯತೆ ಇದೆ. 100% ಡಾಂಬರ್ ಆಗುತ್ತೆ. ಹಳ್ಳಿಯಿಂದ ಹಳ್ಳಿಗೆ ಹೋಗೋಂಥ ಜಾಗ ನೋಡಿ. ಇದು 2 ಎಕರೆ ಏನು ಕಲ್ಟಿವೇಷನ್ ಆಗದೆ ಇದೆ ನೋಡಿ. ಅದ್ಬಸ್ತ್ ಮಾಡೋರೆ, ಇಲ್ಲಿವರೆಗೂ ಇದೆ ಜಮೀನು ನೋಡಿ. ಇದು ಅದ್ಬಸ್ತ್ ಮಾಡಿ ಕಲ್ಲು ಹಾಕೋರೆ, ರೈತರಿಂದ ಇರೋ ಅಂಥ ಜಾಗ. ಈ ಕಲ್ಟಿವೇಷನ್ ಮಾಡದೆ ಅದ ನೋಡಿ. ಕಲ್ಟಿವೇಷನ್ ಅಂದರೆ ಉಳುಮೆ ಮಾಡಿಲ್ಲ ನೋಡಿ. ಸುತ್ತ ಭಾಳ ಹಾಕೋರೆ ನೋಡಿ. ಈ ಕಡೆನೂ ಒಳ್ಳೆ ತೋಟ ಇದೆ. 2 ಎಕರೆ ಸ್ನೇಹಿತರೆ, ಇದು ಒಳ್ಳೆ ಬಾಕ್ಸ್ ಇದ್ದಂಗಿದೆ. ಫೈನ್ ಜಾಗ. ಇವರು ಒಟ್ಟು 85 ಲಕ್ಷ ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಪ್ಯೂರ್ ರೆಡ್ ಸಾಯಿಲು, ಫಸ್ಟ್ ಕ್ಲಾಸ್ ಜಾಗ, ಬಾಕ್ಸ್ ಇದ್ದಂಗಿದೆ. ರೈತನಿರೋ ಜಾಗ ಒಳ್ಳೆ ನೋಡಿ. ಹಿಂದ್ಗಡೆ ಇಲ್ಲಿ ಈ ಕಡೆ ಬಾಳೆ ತೋಟ, ಈ ಕಡೆ ಎಲ್ಲ ಇದೆ. ಅಂದರೆ ಮೆಟ್ಲಿಂಗ್ ರಸ್ತೆಗಿದೆ. ಅಂದರೆ 1 ಕಿಲೋಮೀಟ್ರು ಸ್ಟೇಟ್ ಹೈವೇಯಿಂದ 1 ಕಿಲೋಮೀಟ್ರ್ ಒಳಗೆ ಬರಬೇಕು. ಅಂದರೆ ಇದು ಚೆನ್ನಾಗಿದೆ. ಒಂದು ಚೈನ್ ರೋಡು, ಗೌರ್ಮೆಂಟ್ ರೋಡು, ಮೆಟ್ಲಿಂಗ್ ರಸ್ತೆ. 2 ಎಕರೆ. ಇದು 85 ಲಕ್ಷ ಹೇಳ್ತಾರೆ. ಸ್ಲೈಟ್ಲಿ ನೆಗೋಸಬಲ್, ಅಂದರೆ ಒಂದು 82ಕ್ಕೆ ಆಗ್ಬೋದು ಅಂದ್ಕೊಂಡಿದ್ದೀನಿ ನಾನು. ಕುಂತ್ಕೊಂಡ್ರೆ ಹೆಚ್ಚು ಕಡಿಮೆ ನಾವು 1 or 2 ಓನರ್ ಸಿಟ್ಟಿಂಗ್ ಮಾಡೋಣ. ಚೆನ್ನಾಗಿರೋ ಅಂಥ ಜಾಗ ನೋಡಿ. ಇದೇ ರೋಡು, ಈ ಬೈಕ್ ನಿಂತೈತಲ್ಲ, ಇದೇ ರೋಡ್ಗೆ ಅಂಟ್ಕೊಂಡಾಗಿದೆ. ಪೂರ್ವ ಪೇಸ್ ಬರ್ತದೆ ಅದು.